ಜನಿವಾರಕ್ಕೆ ಸಿಕ್ಕಿದ ಭರವಸೆ ಹಿಜಾಬ್ ಧಾರಣೆಯರಿಗೂ ಸಿಗಬೇಡವಾ? ಏನನ್ನ ಧರಿಸಬೇಕು, ಏನನ್ನ ಧರಿಸಬಾರದು ಅಂತ ಸುತ್ತೋಲೆ ಹೊರಡಿಸೋರ ವಿರುದ್ಧ ಕ್ರಮ ಯಾಕಿಲ್ಲ? ಸುತ್ತೋಲೆಯನ್ನ, ಮಾರ್ಗಸೂಚಿಯನ್ನ ಬದಲಾಯಿಸುವ ಬದಲು ಬಡಬಾಯಿ ಸಿಬ್ಬಂದಿ ವಿರುದ್ಧ ಕ್ರಮ ಯಾಕೆ? ನಿಯಮ ಉಲ್ಲಂಘನೆ ಮಾಡಿದವರಿಗೆ ಉಚಿತ ಸೀಟಿನ ಭರವಸೆ ಕೊಟ್ರೆ ಮುಂದೇನಾಗಲಿದೆ? ಶಿಕ್ಷಣ ಮುಖ್ಯವೇ, ನಂಬಿಕೆ ಮುಖ್ಯವೇ ಅಂತ ಕೇಳ್ತಿದ್ದವರ ಧಾಟಿ ಈಗ ದಿಢೀರನೆ ಬದಲಾಗಿದ್ದು ಹೇಗೆ? ಇತ್ತೀಚೆಗೆ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ತಪಾಸಕರು ವಿದ್ಯಾರ್ಥಿಯೊಬ್ಬನ ಜನಿವಾರವನ್ನ ತೆಗೆಸಿರೋದು ಸಾಕಷ್ಟು ಚರ್ಚೆಗಳಿಗೆ, ವಿವಾದಗಳಿಗೆ ಕಾರಣವಾಗಿದೆ. ಈ ಮೂಲಕ ವಿದ್ಯಾರ್ಥಿಯೊಬ್ಬನ ಧಾರ್ಮಿಕ ನಂಬಿಕೆಗೆ ಧಕ್ಕೆ ತರಲಾಗಿದೆ ಅಂತ ಕೆಲವರು ಆರೋಪಿಸಿದ್ದಾರೆ. ಈ ಘಟನೆ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಸರ್ಕಾರ ತಕ್ಷಣ ತಪಾಸಣಾಧಿಕಾರಿಗಳ ವಿರುದ್ಧ ಶಿಸ್ತಿನ ಕ್ರಮವನ್ನು ತೆಗೆದುಕೊಳ್ತು. ಇದೇ ಸಂದರ್ಭದಲ್ಲಿ ಸಚಿವರೊಬ್ಬರು ಸಂತ್ರಸ್ತ ವಿದ್ಯಾರ್ಥಿಗೆ ಉಚಿತ ಸೀಟು ನೀಡುವ ಭರವಸೆಯನ್ನ ನೀಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜನಿವಾರ ತೆಗೆಸಿದ ಅಧಿಕಾರಿಗಳ ವಿರುದ್ಧ ಶಿಸ್ತಿನ ಕ್ರಮ ತೆಗೆದುಕೊಳ್ಳುವುದಾಗಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪರೀಕ್ಷೆ ಹೆಸರಲ್ಲಿ ಧಾರ್ಮಿಕ ಆಚರಣೆಗಳಿಗೆ ಅಡ್ಡಿಪಡಿಸಿದ್ರೆ ಕಠಿಣ ಶಿಕ್ಷೆ ಅಂತ ಎಚ್ಚರಿಸಿದ್ದಾರೆ. ಧರ್ಮಾಚರಣೆಗೆ ಯಾರೂ ಅಡ್ಡಿಪಡಿಸುವಂತಿಲ್ಲ. ಹಿರಿಯರು ಮಾಡಿರುವ ಆಚರಣೆಗಳಿಗೆ ಅಡ್ಡಿ ಮಾಡಿದ್ದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡೋಕೆ ಸರ್ಕಾರ ಬದ್ಧವಿದೆ ಅಂತ ಅವರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಒಟ್ನಲ್ಲಿ ಒಂದು ಜನಿವಾರವನ್ನ ಸಿಬ್ಬಂದಿಯೊಬ್ಬ ಮುಟ್ಟಿದ್ದಕ್ಕೆ ಇಡೀ ಸರ್ಕಾರವೇ ಸ್ಪಷ್ಟೀಕರಣ ನೀಡುವ ಸ್ಥಿತಿ ನಿರ್ಮಾಣ ಆಗಿದೆ. ಸಿಇಟಿ, ನೀಟ್ನಂತಹ ಪರೀಕ್ಷಾ ಕೇಂದ್ರಗಳಲ್ಲಿ ತಪಾಸಣಾಧಿಕಾರಿಗಳು ವಿದ್ಯಾರ್ಥಿಗಳ ಕೈ, ಬಳೆ, ಸರ, ಆಭರಣ ಬಿಚ್ಚಿಸೋದು ಸದಾ ಚರ್ಚೆಗೆ ಒಳಗಾಗ್ತಾನೆ ಇವೆ. ಇತ್ತೀಚೆಗೆ ಪರೀಕ್ಷಾ ಕೇಂದ್ರವೊಂದರಲ್ಲಿ ವಿದ್ಯಾರ್ಥಿನಿಯರ ಬಟ್ಟೆಯನ್ನ ಕತ್ತರಿಸಿದ್ದು ಮಾಧ್ಯಮಗಳಲ್ಲಿ ಸುದ್ದಿಯಾಗಿತ್ತು. ತಪಾಸಣೆ ಹೆಸರಲ್ಲಿ ಕೆಲವೊಮ್ಮೆ ವಿದ್ಯಾರ್ಥಿನಿಯರೊಂದಿಗೆ ಅಸಭ್ಯವಾಗಿ ವರ್ತಿಸೋದು, ಅವರ ಒಳ ಉಡುಪುಗಳನ್ನ ಮುಟ್ಟೋದು ಇತ್ಯಾದಿಗಳು ನಡೆಯುತ್ತೆ. ಇಲ್ಲಿ ಅತಿ ಹೆಚ್ಚು ಸಂತ್ರಸ್ತರಾಗೋದು ವಿದ್ಯಾರ್ಥಿನಿಯರು. ಇದೀಗ ಜನಿವಾರಕ್ಕೆ ಕೈ ಹಾಕಿದ ಕಾರಣದಿಂದ ಪ್ರಕರಣ ಗಂಭೀರ ರೂಪವನ್ನ ಪಡೆದಿದೆ. ಇಂತಹ ತಪಾಸಣೆಗಳು ಎಷ್ಟು ಸರಿ ಅನ್ನೋ ಪ್ರಶ್ನೆ ಎದ್ದಿದೆ. ರಾಜ್ಯ ಸರ್ಕಾರ ತಪಾಸಣಾ ಕೇಂದ್ರದ ಸಿಬ್ಬಂದಿಯನ್ನ ಅಮಾನತು ಮಾಡಿ ಪ್ರಕರಣಕ್ಕೆ ನ್ಯಾಯ ನೀಡೋಕೆ ಮುಂದಾಗಿದೆ. ಆದರೆ ಪ್ರಕರಣಕ್ಕೆ ಸಂಬಂಧಿಸಿ ಸಿಬ್ಬಂದಿಯನ್ನ ಬಲಿಪಶು ಮಾಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆಯನ್ನ ಕೆಲವರು ಕೇಳ್ತಿದ್ದಾರೆ. ಪರೀಕ್ಷಾ ಕೇಂದ್ರದಲ್ಲಿ ಅಭ್ಯರ್ಥಿಗಳು ಏನನ್ನು ಧರಿಸಬೇಕು, ಧರಿಸಬಾರದು ಅನ್ನೋ ನಿಯಮವನ್ನ ಮಾಡಿರೋದು ಪರೀಕ್ಷಾ ಪ್ರಾಧಿಕಾರವೇ ಹೊರತು ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ಅಲ್ಲ. ತಮಗೆ ಸಿಕ್ಕಿದ ಸೂಚನೆಯಂತೆ ಅವರು ಕೆಲಸ ನಿರ್ವಹಿಸಿದ್ದಾರೆ. ಒಂದು ವೇಳೆ ಈ ಸೂಚನೆಯನ್ನ ಪಾಲಿಸದೇ ಇದ್ರೂ ಅವರ ಮೇಲೆ ಸರ್ಕಾರ ಕ್ರಮ ತೆಗೆದುಕೊಳ್ಳಬಹುದಾಗಿದೆ. ಲೋಹದ ಸರಗಳು, ಆಭರಣಗಳನ್ನ ಧರಿಸೋಕೆ ಅವಕಾಶ ನೀಡಬಾರದು ಅನ್ನೋದು ಸ್ಪಷ್ಟ ಲಿಖಿತ ಆದೇಶಗಳಿರುವಾಗ ಮಹಿಳೆಯರ ತಾಳಿಯನ್ನ ಭಾವನೆಗಳಿಗೆ ಧಕ್ಕೆ ಆಗತ್ತೆ ಅಂತ ಧರಿಸೋದಕ್ಕೆ ಅನುಮತಿ ನೀಡುವುದು ಸರಿನಾ? ತಾಳಿಯನ್ನ ಧರಿಸೋಕೆ ಅನುಮತಿ ನೀಡಬಹುದು ಅಂತಾದ್ರೆ ಉಳಿದ ಸರಗಳನ್ನ ಯಾಕೆ ಧರಿಸೋಕೆ ಅವಕಾಶ ನೀಡಬಾರದು ಅನ್ನೋ ಪ್ರಶ್ನೆನೂ ಹೇಳುತ್ತೆ. ವಿದ್ಯಾರ್ಥಿನಿಯರು ಕೈ ಬಳೆಯನ್ನ ಕಡ್ಡಾಯವಾಗಿ ತೆಗಿಬೇಕು ಅಂತಾದ್ರೆ ಹುಡುಗನೊಬ್ಬನ ಅಂಗಿಯಿಂದ ಹೊರಗೆ ಇಣುತ್ತಿರುವ ಜನಿವಾರಕ್ಕೆ ಅವಕಾಶ ಕೊಡಬೇಕೋ ಬೇಡವೋ ಅನ್ನೋ ಗೊಂದಲ ಸೃಷ್ಟಿಯಾಗೋದು ಸಹಜನೇ ಆಗಿದೆ. ಈ ಹಿನ್ನೆಲೆಯಲ್ಲಿ ಜನಿವಾರವನ್ನ ಕಳ್ಚೋಕೆ ತಪಾಸಣಾ ಸಿಬ್ಬಂದಿ ಹೇಳಿರಬಹುದು. ಈ ನಿಟ್ಟಿನಲ್ಲಿ ಸರ್ಕಾರ ಪರೀಕ್ಷಾ ಕೇಂದ್ರದಲ್ಲಿ ಏನನ್ನ ಧರಿಸಿಕೊಂಡು ಹೋಗಬೇಕು, ಹೋಗಬಾರದು ಅನ್ನೋ ಸುತ್ತೋಲೆಯಲ್ಲಿ ಬದಲಾವಣೆ ಮಾಡಬೇಕು. ಬೇಕಾದ್ರೆ ಸುತ್ತೋಲೆ ಹೊರಡಿಸಿದ ಅಧಿಕಾರಿ ಮೇಲೆ ಕ್ರಮ ತೆಗೆದುಕೊಳ್ಳಬಹುದೇ ಹೊರತು ತಪಾಸಣಾ ಕೇಂದ್ರದ ಸಿಬ್ಬಂದಿಯನ್ನ ಅಮಾನತು ಮಾಡುವುದು ನ್ಯಾಯವಲ್ಲ. ಆದ್ರಿಂದ ಮೊದಲು ಸಿಬ್ಬಂದಿಯ ಅಮಾನತನ್ನ ಸರ್ಕಾರ ಹಿಂತೆಗೆದುಕೊಂಡು ಸುತ್ತೋಲೆ ಹೊರಡಿಸಿದ ಅಧಿಕಾರಿ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಆ ಸುತ್ತೋಲೆಯನ್ನ ಬದಲಿಸಬೇಕು. ಇದೇ ಸಂದರ್ಭದಲ್ಲಿ ಸಚಿವರೊಬ್ಬರು ಸಂತ್ರಸ್ತ ಜನಿವಾರಧಾರಿ ವಿದ್ಯಾರ್ಥಿಗೆ ಉಚಿತ ಸೀಟನ್ನ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಪರೀಕ್ಷಾ ಕೇಂದ್ರದಲ್ಲಿ ಅದೆಷ್ಟೋ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳು ನಿಯಮಕ್ಕೆ ತಲೆಬಾಗಿ ಜನಿವಾರ ಕಳ್ಚಿಟ್ಟು ಪರೀಕ್ಷೆಯನ್ನ ಬರೆದಿದ್ದಾರೆ. ಇದೀಗ ನಿಯಮಕ್ಕೆ ತಲೆಬಾಗದ ವಿದ್ಯಾರ್ಥಿಗೆ ಉಚಿತ ಸೀಟನ್ನ ನೀಡಿದ್ರೆ ನಿಯಮಕ್ಕೆ ತಲೆಬಾಗಿ ಪರೀಕ್ಷೆ ಬರೆದ ಜನಿವಾರಧಾರಿ ವಿದ್ಯಾರ್ಥಿಗಳ ಪಾಡೇನಾಗಬೇಕು? ನಿಯಮವನ್ನ ಪಾಲಿಸಿದ್ದು ನಮ್ಮ ತಪ್ಪ ಅಂತ ಅವರು ಕೇಳುವಂತಾಗತ್ತೆ. ಮುಂದಿನ ದಿನಗಳಲ್ಲಿ ನಿಯಮಗಳನ್ನ ಉಲ್ಲಂಘಿಸಲು ಇತರ ವಿದ್ಯಾರ್ಥಿಗಳಿಗೆ ಅದುವೇ ಸ್ಫೂರ್ತಿ ಆಗಬಹುದು. ತಪಾಸಣಾಧಿಕಾರಿಗಳು ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳನ್ನ ತಪಾಸಣೆಗೈಯೋದೇ ಅಪರಾಧ ಅನ್ನೋ ಸ್ಥಿತಿ ನಿರ್ಮಾಣ ಆಗಬಹುದು. ಆದ್ರಿಂದ ಸಂತ್ರಸ್ತ ವಿದ್ಯಾರ್ಥಿಗೆ ಮತ್ತೊಮ್ಮೆ ಜನಿವಾರದ ಜೊತೆಗೆ ಪರೀಕ್ಷೆ ಬರೆಯೋಕೆ ಅವಕಾಶ ಕೊಡಬಹುದೇ ಹೊರತು ಯಾವ ಕಾರಣಕ್ಕೂ ಉಚಿತವಾಗಿ ಸೀಟನ್ನ ನೀಡಬಾರದು. ಅದು ಕೆಟ್ಟ ಸಂಪ್ರದಾಯವೊಂದಕ್ಕೆ ನಾಂದಿ ಹಾಡಬಹುದಾಗಿದೆ. ಜನಿವಾರ ವಿವಾದದ ಜೊತೆಗೆ ವಿದ್ಯಾರ್ಥಿನಿಯರ ಹಿಜಾಬ್ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಜನಿವಾರ ಕಳ್ಚೋಕೆ ಹೇಳೋ ಮೂಲಕ ಬ್ರಾಹ್ಮಣ ವಿದ್ಯಾರ್ಥಿಗಳ ಭಾವನೆಗಳಿಗೆ ಧಕ್ಕೆ ತರಲಾಗಿದೆ ಅಂತ ಹೇಳಿಕೆ ನೀಡುತ್ತಿದ್ದವರೇ ಕೆಲವು ವರ್ಷಗಳ ಹಿಂದೆ ಮುಸ್ಲಿಂ ವಿದ್ಯಾರ್ಥಿನಿಯರು ತಲೆವಸ್ತ್ರಗಳ ಜೊತೆಗೆ ಶಾಲೆ ಪ್ರವೇಶ ಮಾಡಬಾರದು ಅಂತ ತಡೆ ಒಡ್ಡಿದ್ರು. ಒಂದ್ ಕಡೆ ಸರ್ಕಾರ ವಿದ್ಯಾರ್ಥಿನಿಯರು ಶಾಲೆ ತೊರೆಯದಂತೆ ಮಾಡೋಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಿರುವಾಗ ಕರ್ನಾಟಕದಲ್ಲಿ ತಲೆವಸ್ತ್ರದ ನೆಪ ಒಡ್ಡಿ ವಿದ್ಯಾರ್ಥಿನಿಯರನ್ನ ಶಾಲೆ ಪ್ರವೇಶ ಮಾಡದಂತೆ ಸರ್ಕಾರದ ನೇತೃತ್ವದಲ್ಲಿ ತಡೆಯಲಾಯಿತು. ಧಾರ್ಮಿಕ ನಂಬಿಕೆಯ ವಿಷಯ ಪಕ್ಕಕ್ಕಿರ್ಲಿ, ಕನಿಷ್ಠ ಪ್ರಧಾನಿ ಮೋದಿಯವರ ಭೇಟಿ ಬಚಾವೋ ಭೇಟಿ ಪಡಾವೋ ಘೋಷಣೆಗಾದ್ರೂ ಬೆಲೆ ಕೊಟ್ಟು ವಿದ್ಯಾರ್ಥಿನಿಯರಿಗೆ ಶಾಲೆಯ ಬಾಗಿಲನ್ನ ತೆರಿಬೇಕಾಗಿತ್ತು. ಆದರೆ ಈ ಸಂದರ್ಭದಲ್ಲಿ ಕೆಲವರು ನಿಮ್ಗೆ ಧರ್ಮ ಮುಖ್ಯಾನೋ ಶಿಕ್ಷಣ ಮುಖ್ಯಾನೋ ಅಂತ ವಿದ್ಯಾರ್ಥಿನಿಯರ ಬಳಿ ಕೇಳಿದ್ರು. ಹಾಗೆ ಪ್ರಶ್ನಿಸಿದ ಅದೇ ಮಂದಿ ಇದೀಗ ನಮ್ಗೆ ಶಿಕ್ಷಣಕ್ಕಿಂತ ಜನಿವಾರ ಮುಖ್ಯ ಅಂತ ಹೇಳ್ತಿರೋದು ವಿಪರ್ಯಾಸ ಆಗಿದೆ. ಅದೇನೇ ಇರ್ಲಿ, ಜನಿವಾರದ ಕಾರಣದಿಂದಲಾದ್ರೂ ರಾಜ್ಯ ಸರ್ಕಾರ ಶಿಕ್ಷಣ ಕ್ಷೇತ್ರದಲ್ಲಿ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆಯಾಗೋಕೆ ಬಿಡೋದಿಲ್ಲ ಅನ್ನೋ ಭರವಸೆಯನ್ನ ಕೊಟ್ಟಿದೆ.
ಜನಿವಾರಧಾರಿಗಳಿಗೆ ಸಿಕ್ಕಿದ ಈ ಭರವಸೆ ಶಾಲೆಗೆ ತೆರಳೋಕೆ ಹಂಬಲಿಸುವ ಹಿಜಾಬ್ ಧಾರಣಿ ವಿದ್ಯಾರ್ಥಿಗಳಿಗೂ ಸಿಗಬೇಕಾಗಿದೆ. ಸಿಇಟಿ ಪರೀಕ್ಷೆ ಬರೆಯೋದಕ್ಕಿಂತಲೂ ಅತ್ಯಗತ್ಯವಾಗಿದೆ ಮಹಿಳೆಯರಿಗೆ ಶಿಕ್ಷಣಕ್ಕಾಗಿ ಸಮವಸ್ತ್ರಗಳಿರೋದೇ ಹೊರತು ಸಮವಸ್ತ್ರಕ್ಕಾಗಿ ಶಿಕ್ಷಣ ಇರೋದಲ್ಲ. ಇದನ್ನ ಇನ್ನಾದ್ರೂ ಬಿಜೆಪಿ ಕಾಂಗ್ರೆಸ್ ನಾಯಕರು ಅರ್ಥ ಮಾಡಿಕೊಂಡು ವಿದ್ಯಾರ್ಥಿನಿಯರಿಗೆ ಕಲಿಕೆಯ ಬಾಗಿಲನ್ನ ತೆರೆದುಕೊಡಬೇಕಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.